ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನೀವು ಸೂಪರ್ ಆಗಿದ್ದೀರಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಆಲ್ಮೋಸ್ಟ್ ನಿಮಗಂತೂ ಗೊತ್ತೇ ಇರ್ತದೆ. ನಮ್ಮ ಟೈಟಲ್ ನೋಡಿ, ಹಾಗೆ ತಮ್ಮೇಲೆ ನೋಡಿ. ಏನಪ್ಪ, ನಾನು ಕೆಲಸಕ್ಕೆ ಹೋದಾಗ ತುಂಬ ಜನ ಸಾಯಿ ಪ್ರೇಮ್ ಹೇಗೆ ಪರಿಚಯ ಆಯಿತು ತುಂಬ ಜನ ಕೇಳೋರು. ನಾನು ಕೆಲಸದ ಬ್ಯುಸಿಯಲ್ಲಿ ಏನೇನೋ ಹೇಳಿಬಿಡ್ತಿದ್ದೆ. ಹಾಗೆ ಹೋಟ್ಲಿಗೆ ಬಂದಿರೋ ಅಲ್ಲಿ ಪರಿಚಯ ಇತ್ತು, ಹಾಗೆ ಪರಿಚಯ ಇತ್ತು, ಹೀಗೆ ಪರಿಚಯ ಇತ್ತು, ಏನೇನೋ ಹೇಳ್ತಾ ಇದ್ದೆ. ಅದೆಲ್ಲ ಸುಳ್ಳು. ನಾನು ಯಾವುದೋ ಕೆಲಸದಲ್ಲಿ ಏನೇನೋ ಹೇಳ್ತಾ ಇದ್ದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡಿ ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಗೆ ಪರಿಚಯ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಹೇಗಪ್ಪ ಪ್ರೇಮು ಮತ್ತು ಸಾಯಿ ಪರಿಚಯ ಆಯಿತು ನಮಗೆ, ಇವತ್ತು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ, ಬೆಲ್ಲೈಕನ್ನ ಪ್ಲಸ್ ಮಾಡಿ ನೋಡಿ, ಹಾಗೆ ಈ ಬಡವನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಮತ್ತು ಹಾಗೆ ನನ್ನ ಸಬ್ಸ್ಕ್ರೈಬ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ನಾನು ಕೆಲವು ವಿಡಿಯೋಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಇದೇ ಥರ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಪರಿಚಯ ಆಯ್ತಪ್ಪ ಅಂದರೆ, ನನಗೆ ಮೊದಲು ಈ ಯೂಟ್ಯೂಬು ಮಾಡೋ ಅಷ್ಟೊಂದು ಐಡಿಯಾ ಯಾವುದು ನನಗೇನು ಇರಲಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಆ ಇನ್ಸ್ಟಾಗ್ರಾಮ್ ಐಡಿಯಾನೂ ಇರಲಿಲ್ಲ. ಯಾರೋ ಮಾಡ್ತಾರೆ ನಾನು ಮಾಡಬೇಕು, ಮನೆಯಲ್ಲಿ ಟೈಮ್ ಪಾಸ್ ವಿಡಿಯೋ ಮಾಡ್ಕೊಂಡು ಇರ್ತಾಯಿದ್ದೆ. ಆವಾಗ ಈ ಸಾಯಿದು ಪ್ರೇಮ್ದು ಅವ್ರದ್ದು ವಿಡಿಯೋಗಳು ಅವಾಗ ನಾನು ಕೂಡ ನೋಡ್ತಾಯಿದ್ದೆ. ಅವರು ಫಾಲೋ ಮಾಡ್ಕೊಂಡಿದ್ದೆ, ನೋಡ್ತಾಯಿದ್ದೆ ಅವ್ರದ್ದು ವಿಡಿಯೋಗಳು ತುಂಬ ನೋಡ್ತಾಯಿದ್ದೆ. ಬಟ್ ಅವರು ಎಲ್ಲಿದ್ದವರು, ಯಾವ ಊರವರು ಅವೆಲ್ಲ ನನಗೇನು ಅಷ್ಟು ಪರಿಚಯ ಇರಲಿಲ್ಲ. ಸುಮ್ಮನೆ ವಿಡಿಯೋ ಚೆನ್ನಾಗಿ ಬರ್ತಾಯಿತ್ತಲ್ಲ, ತುಂಬ ಕಾಮಿಡಿಯಾಗಿತ್ತು. ಹಾಗಾಗಿ ನಾನು ಅವಾಗ ನೋಡ್ತಾಯಿದ್ದೆ. ಏನಪ್ಪ ಅಂದರೆ ನೋಡ್ತಾ ಫಾಲೋ ಇದ್ದೆ. ಬಟ್ ಬೆಂಗಳೂರಿಗೆ ಬಂದಿದ್ದ ವಿಷಯ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹೀಗೆ ಕೆಲ್ಸಕ್ಕೆ ಹೋದಾಗ ಹೇಳೋರು, ಇವ್ರು ಇಲ್ಲೇ ಇದ್ದಾರೆ ಕಣೋ, ಇಲ್ಲೇ ನಮ್ಮ ಏರಿಯಾದಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ ಅಂತ ಹೀಗೆ ನಮ್ಮ ಫ್ರೆಂಡ್ಸ್ಗಳು ನಮಗೆ ಹೇಳಿದರು. ಹೌದಾ, ನಂಗೆ ಗೊತ್ತಿಲ್ಲಪ್ಪ, ಇಲ್ಲೇ ಇದ್ದಾರೆ ಅಂದರೆ ಒಂದು ಸಲ ಹೋಗಿ ಮೀಟ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೆವು. ಬಟ್ ಮೀಟ್ ಆಗೋಕ್ಕೆ ಆಗ್ತಾನೇ ಇರಲಿಲ್ಲ. ಯಾಕೆಂದರೆ ನಾನು ಕೆಲಸಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತೀನಿ. ಯಾಕಂದರೆ ಕೆಲಸನೇ ಮೇನ್ ಬೆಂಗಳೂರಲ್ಲಿ. ಹಾಗಾಗಿ ಕೆಲಸಕ್ಕೆ ಜಾಸ್ತಿ ನಾನು ಟೈಮ್ ಕೊಡ್ತೀನಿ. ಕೆಲಸಕ್ಕೆ ಹೋಗ್ತಾ ಒಂದು ಸಲ ಸಂಡೇ ರಜೆ ಇರ್ತಿತ್ತು. ಸಂಡೇ ಆದರೂ ಹೋಗಬೇಕು, ಯಾವಾಗಾದರೂ ಸಂಡೇ ದಿವಸ ಹೋಗೋಣ ಅಂದ್ಕೊಂಡಿದ್ದೆವು. ಬಟ್ ಸಂಡೇ ಬಂದ ತಕ್ಷಣ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಇರೋರು. ಆಮ್ಯಾಗ ಸಂಡೇ ಬಂದರೆ ಸಾಕು, ನಾವು ಅಲ್ಲಿ ಸುತ್ತಾಡ್ಕೋತ ತಿರುಗಾಡ್ಕೋತ ಓಡಾಡ್ತಿದ್ದೇವೆ ಅಷ್ಟೇ. ಅದನ್ನು ಬಿಟ್ಟು ಅವ್ರ ಪ್ರೇಮ್ನು ಸಾಯಿನ ಮೀಟ್ ಆಗಬೇಕು ಅಂತ ಯಾವುದು ಆಗ್ತಾನೇ ಇರಲಿಲ್ಲ. ಹೀಗೆ ದಿನಗಳೇ ಕಳೀತಾಯಿದ್ದವು. ಒಂದು ದಿವಸ ಏನಾಯಿತು ಅಪ್ಪ ಅಂದರೆ, ಇದೇನು ನೋಡೋಣ ಬಿಡು, ಒಂದಲ್ಲ ಒಂದು ದಿವಸ ಸಿಗ್ತಾರೆ ನೋಡಿ. ಯಾವುದೇ ಅಲ್ಲಿ ಋಣಾನುಬಂಧ ಒಂದು ಇತ್ತು ಅಂದರೆ, ಎಲ್ಲೇ ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ನಮ್ಮನ್ನು ಸಿಗ್ತಾರೆ. ಋಣಾನುಬಂಧ ಇಲ್ಲ ಅಂದರೆ ಯಾರು ಸಿಗಲ್ಲ. ಇದೇ ಅಂತಿಲ್ಲ, ಹಲವಾರು ಬೇರೆ ಸ್ನೇಹ ಆಗಲಿ, ಪ್ರೀತಿ ಆಗಲಿ, ಸಂಬಂಧಗಳಾಗಲಿ, ಋಣಾನುಬಂಧ ಇದ್ದರೆ ಮಾತ್ರ ನೀವು ಎಲ್ಲೇ ಇರಿ, ದುಬೈದಲ್ಲಿದ್ದರೂ ಕೂಡ ನಮ್ಮನ್ನು ಪರಿಚಯ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಅದೇ ಥರ ನಮ್ಮದು ಸಾಯಿದು ಪರಿಚಯ ಆಗಿದೆ.
ಯಾವ ಥರ ಪರಿಚಯ ಆಯ್ತಪ್ಪ ಅಂದರೆ, ತುಂಬ ದಿನ ಹೀಗೆ ಆಯಿತು ಏನು ಮಾಡೋದು ಅಂತ ಹೋಗಬೇಕು ಡಿಸೈಡ್ ಮಾಡಿಕೊಂಡೆ ಹೋಗ್ಬೇಕು ಅನ್ನೋಷ್ಟಿಗೆ ಈ ಮನೆ ಕಡೆಗೆ ಪ್ರಾಬ್ಲಮ್ಗಳು. ಅದಕ್ಕೆ ಇದು ತರಕಾರಿ ಆ ಶಾಪಿಂಗ್ ಹೋಗಮು ಈ ಶಾಪಿಂಗ್ ಹೋಗಮು, ಇವತ್ತು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು, ಅಲ್ಲಿ ಬರ್ತಡೇ ಫಂಕ್ಷನ್ ಇದೆ, ಬರೀ ಇದೇ ಆಗ್ತಾಯಿತ್ತು, ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಇದೇ ಥರ ಆಗ್ತದೆ ಜೀವನದಲ್ಲಿ. ಕೆಟ್ಟೋಯ್ತು ಒಂದು ದಿವಸ, ಇಲ್ಲಿ ಬಿಡು ನೋಡೋಣ. ಆವಾಗ ನಾವು ಕೆಲಸದಲ್ಲಿ ಹೋಗೋ ಫ್ರೆಂಡ್ಸ್ಗಳ ಜೊತೆ ನಾವು ಲಂಚ್ ಟೈಮಲ್ಲಿ ಕುಂತ್ಕೊಂಡು ಮಾತಾಡೋರು. ಈಗ ಏನು ಮಗ ಹೋಗ್ಬೇಕಂತೀವಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಮಕ್ಕಳು ಸಂಡೇ ಬಂದರೆ ನಿಮ್ಮದೊಂದು ಕಾಟ, ಅಲ್ಲಿ ಹೋಗೋ ಇಲ್ಲಿ ಹೋಗೋ ನಿಮ್ಮ ತಲೆನೋವು. ಯಾವಾಗ ಹೋಗ್ಬೇಕು, ಮಿಕ್ಕಿ ಟೈಮಲ್ಲಿ ಕೆಲಸಕ್ಕೆ ಹೋಗ್ಬೇಕು. ಕೆಲಸ ಸೋಮವಾರದಿಂದ ಸಾಟರ್ಡೇವರೆಗೂ ಕೆಲಸನೇ ಆಗುತ್ತೆ ನಮಗೆ. ಸಂಡೇ ಒಂದು ದಿವಸನೇ ರೆಸ್ಟ್ ನಮಗೆ. ಆ ಸಂಡೇನೂ ನೀವು ಹೇಳ್ಕೊಂಡಿರ್ತೀರ, ಯಾವಾಗ ಅವ್ರನ್ನ ಮೀಟ್ ಆಗೋದು, ಯಾವಾಗ ನೋಡ್ಬೇಕು ನಾವು ಅಂತ ಅಂದ್ಕೊಂಡಿದ್ದೆವು. ಆವಾಗ ಫ್ರೆಂಡ್ಸ್ ಎಲ್ಲ ತಮಾಷೆಗೆ ಹೇಳೋರು, ಇಲ್ಲೇ ಬಿಡೋ ಮಗ, ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ ಅಂತ. ನಮ್ಮ ಏರಿಯಾದಾಗ ಇದ್ದಾರೆ ಅಂದರೆ ಸಿಗ್ತಾರೆ ಬಿಡು, ಮೀಟ್ ಆಗ್ತಾರೆ ಬಿಡು, ಸಿಗೋಣ ಬಿಡು, ಒಂದು ಸಲ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದೆವು. ಹಾಗಾಗಿ ಆಯಿತು ಅಪ್ಪ, ಹಾಗೆ ಮಾಡೋಣ ನೋಡೋಣ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದೆವು. ಹಾಗೆ ಕೆಲಸ ಮಾಡ್ತಾ ಇದು ಏನಪ್ಪ ಅಂದರೆ, ಈ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಆದಷ್ಟು ಸ್ವಲ್ಪ ನಾವು ಎಷ್ಟು ಜಾಸ್ತಿ ಆದಷ್ಟು ಬರೀ ಸುತ್ತಾಡೋ ಕೆಲಸಗಳಾಯಿತು. ಹಾಗಾಗಿ ಕೆಲಸ ಕಡಿಮೆ, ಕೆಲಸ ಒಂದಾಯಿತು, ಸುತ್ತಾಡೋದು ಜಾಸ್ತಿ ಆಯಿತು. ಹಿಂಗಾದರೆ ಸರಿ ಹೋಗೋಲ್ಲ ಅಂತಂದು ಮತ್ತೆ ನಾನೇನು ಮಾಡಿದೆ, ಸಾಯಂಕಾಲ ಟೈಮಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಆ ಥರ, ಇದು ಅಂತೂ ನಿಮಗೆ ಪ್ರತಿ ವೀಡಿಯೋದಲ್ಲಿ ಹೇಳ್ಕೊಂಬರ್ತಾಯಿದ್ದೀನಿ. ಇದನ್ನು ಮಾಡೋಣ ಸಾಯಂಕಾಲ ಟೈಮಲ್ಲಿ, ಫ್ರೆಂಡ್ಶಿಪ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ, ಅವಾಯ್ಡ್ ಮಾಡೋಣ ಅಂತಂದು ಸ್ವಿಗ್ಗಿ ಝೊಮ್ಯಾಟೊ ಕಾಲ್ ಹಾಕ್ತೀವಿ. ಆವಾಗ ಯಾಕಂದರೆ ಇದು ನಾವು ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದರೆ ಸಂಜೆ 6:30 6:45 ಬರ್ತೀವಿ ಮನೆಗೆ. ನಮಗೆ ಟೈಮೇ ಇರೋಲ್ಲ, 15 ನಿಮಿಷ ಟೈಮ್ ಇರ್ತದೆ. 7 o'clock ಲಾಗಿನ್ ಆಗಿರ್ಬೇಕು ಸ್ವಿಗ್ಗಿಯಲ್ಲಿ ಝೊಮ್ಯಾಟೊ ಯಾವುದಕ್ಕೆ ಅಲ್ಲಿ ಬರೋದು, ಮುಖ ತಕ್ಕೋದು, ಟೀ ಕುಡಿಯೋಕ್ಕೂ ಟೈಮ್ ಇರೋಲ್ಲ. ಒಂದು ಸಲ ಹಂಗೆ ಟೀ ಕುಡಿದ್ಕೊಂಡು ಗಬ ಟೀ ಕುಡ್ಕೊಂಡು ಹಾಗೆ ಕೆಲಸಕ್ಕೆ ಹೋಗ್ತಿದ್ದೆವು. ರಾತ್ರಿ 11:30 12 ಗಂಟೆ ಆಗಿರೋದು ಬರಾಟಿಗೆ. ಫುಲ್ ಬ್ಯುಸಿ ಆಗಿಬಿಟ್ಟೆ. ಫ್ರೆಂಡ್ಶಿಪ್ ಸ್ವಲ್ಪ ಆದಷ್ಟು ಕಮ್ಮಿನೇ ಆಯಿತು. ಕೆಲಸದ ಬ್ಯುಸಿಯಲ್ಲೇ ನಮ್ಮ ಲೈಫ್ ನಡೀತಾ ಇತ್ತು. ಒಟ್ಟು ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಸುಮಾರು ಒಂದು 6 ತಿಂಗಳು 7 ತಿಂಗಳು ವರ್ಷನೇ ಆಗಿತ್ತು ನಮಗೆ ಮೀಟ್ ಆಗೋಕ್ಕೆ ಆಗ್ತಾಯಿರಲಿಲ್ಲ. ಈಗ ಏನು ಮಾಡೋದು ಅಂತ ನಮಗೂ ನೋಡೋಣ ಅಂದ್ಕೊಂಡೆ ನಾವು ಹಾಗೆ ಕಾಲ ಕಳೆದೆವು. ಆಯಿತು. ಒಂದು ದಿವಸ ಏನಾಯಿತು ಅಂದರೆ, ಕೆಲಸ ಮುಗಿಸ್ಕೊಂಬಂದು ಮಾಮೂಲಿ ಸಾಯಂಕಾಲ ಟೈಮ್ ನಾವು ಸ್ವಿಗ್ಗಿ ಝೊಮ್ಯಾಟೊಗೆ ಹೋಗ್ತೀವಲ್ಲ, ಡೆಲಿವರಿ ಕೆಲಸಕ್ಕೆ ಹೋದೆ. ಒಂದು ದಿವಸ ಏನಾಗುತ್ತೆ, ಅವರು ಸಾಯಿಯವರು ಫುಡ್ ಆರ್ಡ್ರ್ ಮಾಡಿರ್ತಾರೆ, ಅದು ನನಗೆ ಡೆಲಿವರಿ ಬಂದಿರ್ತದೆ. ನಾನು ಅವ್ರ ಬಳಿ ಡೆಲಿವರಿಗೂ ಅಂತ ಕೊಡಕ್ಕೆ ಹೋದಾಗ ಮಾತಾಡಿಸ್ತೀವಿ ಪರಿಚಯ. ನೀವು ಸಾಯಿಯವರಲ್ವಾ, ಹಾಗೆ ಹೀಗೆ ಅಂತ ಮಾತಾಡ್ತೀವಿ. ಹೌದು ಅಂತ ಅವರು ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀರಾ ಬ್ರೋ, ಹಾಗೆ ಹೇಗೆ ಅಂತ ಅವ್ರು ಕೂಡ ಮಾತಾಡಿಸಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನಾವು ಫುಡ್ ಡೆಲಿವರಿ ಕೊಟ್ಟು ಅಷ್ಟೇ, ಅವಾಗಿಂದ ಅಷ್ಟು ಮಾತಾಡಿ ಬಂದುಬಿಡ್ತೀವಿ ನಮ್ಮ ಕೆಲಸಕ್ಕೆ ನಾವು. ಯಾಕಂದರೆ ಟೈಮ್ ಇರೋಲ್ಲ ಅವಾಗ ನಮಗೆ. ಫುಡ್ ಆರ್ಡ್ರ್ ಕೊಟ್ಟು ಮತ್ತು ಪಿನ್ ಟು ಪಿನ್ ಆರ್ಡ್ರ್ ಬರ್ತಾ ಇರ್ತವೆ, ಟೈಮ್ ಇರೋಲ್ಲ. ಆವತ್ತಿನ ದಿವಸ ಅಷ್ಟು ಮಾತ್ರ ಮೀಟಾಗಿ ಆ ಮನೆ ಏರಿಯಾ ನೆಲ್ಪಿಟ್ಟು ನೋಡಿರ್ತೀವಿ. ನೆಕ್ಸ್ಟ್ ಟೈಮು ಅದೇ ರೋಡಿಗೆ ಹೋದಾಗ ಒಂದು ಸಲ ಕೆಳಗಡೆ ಅವರು ಬೆಳಗ್ಗೆ ವಾಕಿಂಗ್ ಸುಮ್ಮನೆ ವಾಕ್ ಮಾಡ್ತಾರೆ, ಮನೆ ಹತ್ರ ವಾಕಿಂಗ್ ಮಾಡ್ತಾರೆ, ಸಿಗಬೇಕಾದ್ರೆ ನಾನು ಹಾಯ್ ಬ್ರೋ ಅಂತಂದು ಮಾತಾಡ್ಕೊಂಡು ಸ್ವಲ್ಪ ಕೆಲವೊಂದು ಹಾಫ್ ಆನ್ ಅವರ್ ಅವಾಗ ನನಗೆ ಲಾಗಿನ್ ಬೆಳಗ್ಗೆ ಟೈಮಿಗೆ ಜಾಸ್ತಿ ಹಾಕ್ಕೊಂಡಿರಲಿಲ್ಲ, ಬರೀ 1 ಅವರ್ ಡ್ಯೂಟಿ ಮಾಡ್ತಿದ್ದೆ. ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಮಾತಾಡ್ಕೊಂಡು ಬಂದೆವು. ನಮ್ಮ ಕಾಂಟ್ಯಾಕ್ಟ್ ಅವ್ರು ಇಸ್ಕೊಂಡ್ರು, ಅವ್ರ ಕಾಂಟ್ಯಾಕ್ಟ್ ನಮ್ಮ ಹತ್ರ ಇತ್ತು. ನಾನು ಕೂಡ ಯೂಟ್ಯೂಬ್ ಮಾಡ್ಬೇಕಂತ್ಕೊಂಡೀನಿ ಅಂತ ಕೇಳ್ಕೊಂಡೆವು. ಮಾಡಿ ಅಂತ ಹೇಳಿದ್ರು. ಆಯಿತು ನೋಡೋಣ, ಅದು ಹೇಗೆ ಮಾಡೋದು ನಮಗೂ ಕೂಡ ಗೊತ್ತಿಲ್ಲ ಯೂಟ್ಯೂಬು ಅಂದ್ಕೊಂಡೆವು. ಆಯ್ತು ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವರು
ಅಷ್ಟು ಮಾತ್ರ ಮೀಟ್ ಆಗಿತ್ತು. ಮೀಟ್ ಆದಮೇಲೆ ನಂದು ಯೂಟ್ಯೂಬ್ ಮಾಡಿಸ್ಕೊಂಡೆ, ಹೆಂಗೋ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನಗೇನು ಅಷ್ಟು ಹೆಂಗೆ ಮಾಡೋಕ್ಕೂ ಹೆಂಗಿಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಏನಿರಲಿಲ್ಲ. ನನಗೆ ಏನು ಗೊತ್ತಿದ್ದೋ ಅದನ್ನು ಮಾಡ್ತಾಯಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ತಾಯಿಲ್ಲ. ಆವಾಗ ಮಾಡ್ತಾ ಅವರು ಕೂಡ ನನ್ನ ವೀಡಿಯೋಗಳು ಕೆಲವು ನೋಡಿದ್ದಾರೆ. ನೋಡಿಬಿಟ್ಟು ಮಾಡ್ತಾಯಿದ್ರೆ ಚೆನ್ನಾಗಿ ಮಾಡ್ತಾಯಿದ್ರೆ, ಬಟ್ ಬೇರೆ ಬೇರೆ ಥರ ಮಾಡಿ ಸ್ವಲ್ಪ ಕಂಟೆಂಟ್ ಮಾಡಿ, ಏನಾದರೂ ಕಂಟೆಂಟ್ಗಳು ಮಾಡಿ ಹಾಗೆ ಅಂತ ಒಂದು ಸಲ ನಮಗೆ ಹೇಳ್ತಾರೆ. ನಮಗೂ ಏನು ಮಾಡಬೇಕು ನಮಗೆ, ಯಾಕಂದರೆ ನಮ್ಮ ಇದರಲ್ಲಿ ವೀಡಿಯೋಸಲ್ಲಿ ಇವೆಲ್ಲ ಯೂಟ್ಯೂಬು ಅವೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇಲ್ಲ. ನಮ್ಮ ರಿಲೇಟೆಡ್ ಅಲ್ಲಿ ಅಥವಾ ನಮ್ಮ ಫ್ಯಾಮ್ಲಿಗಳಲ್ಲಿ ಯಾರೂ ಮಾಡಲ್ಲ. ಅದೇನೋ ನನಗೇನು ಹುಚ್ಚು ಗೊತ್ತಿಲ್ಲ. ನನಗೊಬ್ಬನಿಗೆ ನಮ್ಮ ಇದರಲ್ಲಿ ವಂಶದಲ್ಲಿ ಅಂದರೆ ವಿಡಿಯೋ ಮಾಡೋವಂಥದ್ದು ಇದು ಹುಚ್ಚು. ಹಾಗೆ ಮಾಡ್ತಾ ನಾನು ಕೆಲವು ಕಾರ್ಪೆಂಟ್ರು ಹಳೆ ವೀಡಿಯೋಸ್ಗಳಿದ್ದವು, ಅದನ್ನು ಅಪ್ಲೋಡ್ ಮಾಡಿದ್ದೆ. ಕಾರ್ಪೆಂಟ್ರಿ ಕೆಲಸ ಮಾಡೋದು ಕಾರ್ಪೆಂಟ್ರಿ ಕೆಲಸ ಮಾಡೋದು ವೀಡಿಯೋಗಳು ಹಾಕಿದ್ರಲ್ಲ, ಅದು ನೋಡಿದರು. ಸೊ ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೂ. ಒಂದು ಸಲ ಏನಾಯಿತು, ಅವ್ರ ಮನೆಗೆ ಮಗುದೊಂದು ಫೋಟೋ ಫಿಟ್ ಮಾಡೋದಿತ್ತು. ಫೋಟೋ ಫ್ರೇಮ್ ಫಿಟ್ ಮಾಡೋಕ್ಕೆ ಹೋದಾಗ ಆವಾಗ ನನಗೆ ಪ್ರೇಮ್ ಕೂಡ ಪರಿಚಯ ಆಯಿತು. ಫೋಟೋ ಫಿಟ್ ಮಾಡಿದ್ರು. ಪಾಪ ಬೇಡ ಅಂದರು. ಅದ್ರದ್ದೇನಿದೆ ಫೀಸು ಕೊಟ್ಟರು. ಟೀ ಕಾಫಿನೂ ಎಲ್ಲ ಕೊಡ್ಕೊಂಡೇ ಬಂದಿದ್ದೆವು. ಬಟ್ ಅದು ವಿಡಿಯೋದಲ್ಲಿ ಯಾವುದೂ ತೋರಿಸಿಲ್ಲ ಅವರೇನು. ನಮ್ಗೆ ಅವು ಹುಚ್ಚು ಇರಲಿಲ್ಲ ಅಷ್ಟೊಂದು. ಯಾಕಂದರೆ ನೈಟ್ ಬೇರೆ ಆಗಿತ್ತು, ಜೊತೆಗೆ ಮಗಳು ಬೇರೆ ಬಂದಳು ನೈಟ್. ಅದಕ್ಕಾಗಿ ಬೇಗ ನಾವು ಫಿಟ್ ಮಾಡ್ಕೊಂಡು ಬಂದುಬಿಟ್ಟಿವಿ. ಒಂದು ಮೇಲೆ ಪರಿಚಯ ಆಯಿತು. ಅವರು ಕೂಡ ನನ್ನ ವಿಡಿಯೋಗಳು ಹಿಂಗೆ ಹೇಳಿದೆ. ಅವ್ರು ಸಾಯಿನೇ ಹೇಳಿದ್ದ, ಇವರು ಕೂಡ ವಿಡಿಯೋ ಮಾಡ್ತಾರೆ ಹಾಗೆ ಅಂತ ಹೇಳಿದರು. ಹೌದಾ ಅಂತಂತ ಅಂದರು ಪ್ರೇಮ್ ಅವರು. ಆಮೇಲೆ ಅವರು ಕೂಡ ನೋಡಿದರು, ವಿಡಿಯೋಗಳು ನೋಡ್ತಾಯಿದ್ರು. ಒಂದು ದಿವಸ ಏನಾಯಿತು, ಸಾಯಿ ನನಗೆ ಫೋನ್ ಮಾಡಿ ಈ ಥರ ಒಂದು ಆ್ಯಕ್ಟಿಂಗ್ ಇದೆ ಬನ್ನಿ ಮಾಡೋಣ ಅಂತಂದರು. ನಾನು ಕೂಡ ಸ್ವಲ್ಪ ಅವತ್ತು ರಜೆ ಇತ್ತೇನು ಅನ್ನಿಸ್ತದೆ, ರಜೆ ಇದ್ದಾಗ ಹೋಗಿದ್ದೆ. ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ ಮೇಲೆ ಸ್ವಲ್ಪ ಇದಾಯಿತು, ತುಂಬ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಕೆಲವು ದಿನಗಳ ನಂತರ ಪ್ರೇಮ್ ಜೊತೆ ಒಂದು ಚಾನ್ಸ್ ಸಿಕ್ತು, ಒಂದು ಪ್ರಮೋಷನ್ ವಿಡಿಯೋ ಮಾಡೋದು. ಅವರು ಕೂಡ ಕರೆಸಿದರು, ಅವ್ರ ಜೊತೆ ಒಂದು ವಿಡಿಯೋ ಮಾಡಿದೆ. ಆದ್ಮೇಲೆ ನಾನು ವಿಡಿಯೋದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದೆ. ಫಸ್ಟ್ ಮೊದಲನೇ ವಿಡಿಯೋ ಬಂದಿದೆ, ಸಾಯಿ ಕಾಣಿಸ್ಕೊಂಡಿದ್ದು. ನಂತರ ಪ್ರೇಮ್ ಜೊತೆ ಕಾಣಿಸ್ಕೊಂಡಿದ್ದೀನಿ. ಈ ಥರ ಪರಿಚಯ ಇತ್ತು. ಫುಡ್ ಡೆಲಿವರಿ ಮಾಡ್ತಾ ಪರಿಚಯ ಆಯಿತು. ಅವ್ರ ಮನೆಗೆ ಡೈರೆಕ್ಟಾಗಿ ನೋಡಿ ವಿಧಿ ಹೆಂಗೆ ಅಂತ ಪರಿಚಯ ಮಾಡ್ತಂದರೆ, ಹೀಗೆ ಹೋಗ್ಬೇಕಂತ ಎಷ್ಟೋ ಸಲ ಅಂದ್ಕೊಂಡ್ರು. ವರ್ಷಗಳೇ ಕಳೆದೋಯ್ತು, ಹೋಗೋಕ್ಕಾಗಿರಲಿಲ್ಲ. ಅದು ಫುಡ್ ಡೆಲಿವರಿಯಿಂದ ನಮಗೆ ಪರಿಚಯ ಆಯಿತು. ಅವ್ರ ಮನೆಗೆ ಡೆಲಿವರಿ ಮಾಡೋಕ್ಕೆ ಹೋದಾಗ ಪರಿಚಯ ಆಯಿತು. ಈ ಥರ ಪರಿಚಯ ಆಯಿತು ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವತ್ತೇ ಆಗಲಿ ಯಾವುದೋ ಅವಸರ ಪಡೋಕ್ಕೆ ಹೋಗಬಾರ್ದು. ಲೈಫಲ್ಲಿ ಸಿಗೋದಿದ್ದರೆ, ಪರಿಚಯ ಆಗೋದಿದ್ದರೆ ಎಲ್ಲನೂ ತಾನಾಗೆ ಸಿಗುತ್ತೆ. ಲೈಫಲ್ಲಿ ಕೂಡ ಅಷ್ಟೇ, ಹೆಣ್ಣು ಹಣ್ಣು ಮಣ್ಣು ತಾನಾಗೆ ಸಿಗಬೇಕು ಅಂದರೆ ನಮ್ಮ ಮುಂದೆ ಹೆಜ್ಜೆಗಳು ಕರೆಕ್ಟಾಗಿ ಒಳ್ಳೆಯ ರೀತಿಯಿಂದ ನಮ್ಮ ನಡೀತಾ ಇರಬೇಕು. ಆವಾಗ ತಾನೇ ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಪ್ಪ ಅಂದರೆ ನೋಡಿ, ಜೀವನದಲ್ಲಿ ಏನೇ ಬರಲಿ ಎಲ್ಲ ಒಳ್ಳೆಯದೇ ಅಂತ ಅಂದ್ಕೊಂಡು ಒಂದು ನಗು ಸ್ಮೈಲ್ ಇಟ್ಕೊಂಡು ಮುನ್ನೋಡಿ ಕೆಲಸಗಳು ಮಾಡ್ಕೋತಾ ಹೋಗಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಮುಖಾಂತರ ನಾನು ಪರಿಚಯ ಹೇಗಾಯಿತು ಅಂತ ನಿಮಗೆ ಹೇಳ್ಕೊಡ್ಬೇಕಿತ್ತು, ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆಂದರೆ ನಾನು ಇವಾಗ ಪೀಕ್ ಟೈಮ್ ಅವರ್ಸು, ನಾನು ಸ್ವಲ್ಪ ಕೆಲಸ ಇದೆ, ಹೋಗ್ತೀನಿ. ಅಲ್ಲಿವರೆಗೂ ಬಾಯ್.